SLC ಅವ್ರು ಬನ್ನಿ ಅಲ್ಲ ಅಮ್ಮ. ಡೈಲಿ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಹೇಳ್ತೀರಾ? ಈಗ ನಾಳೆ ಶಿಫ್ಟ್ ಆದಮೇಲೆ 9:30 ಕ್ಲಾಸ್ ಅಲ್ವಾ? 6 ಗಂಟೆಯಿಂದ 9 ಗಂಟೆ ಸರ್ ಮೇಡಮ್ ಸ್ಟಡಿ ಯಾರು ಅವ್ರನ್ನ ಎಲ್ಲಂದ್ರೆ ಅಲ್ಲಿ ಓದಕ್ಕೆ ಬಿಡಬೇಡಿ. ಒಂದು 2 ಕ್ಲಾಸ್ ರೂಮ್ ಅಸೈನ್ ಮಾಡಿ. 2 ಟೀಚರ್ಸು 3 ಅವರ್ ಕಂಪ್ಲೀಟ್ ಓದಬೇಕು. ಅವರು 6 to 9 ಅವ್ರನ್ನ ಸ್ವಂತ ಓದಿ ಅಂದರೆ ಲೇಸಿ ಆಗ್ತಾರೆ. SSLC ಅವರು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ 3 ಅವರ್ ಓದಬೇಕು. ಸಂಜೆ 6ರಿಂದ 2 6ರಿಂದ 8 2 ಅವರ್ ಓದಬೇಕು. 5 ಅವರ್ ಆಯಿತು. 8ರಿಂದ 8:30 ಊಟ ಮಾಡಬೇಕು. ಮತ್ತೆ 8:30ಯಿಂದ 10:30 ಕಂಪಲ್ಸರಿ ಓದಬೇಕು. 10:30 ಮೇಲೆ ನಿಮ್ಮ ಇಷ್ಟ. ಒಟ್ಟು 7 ಅವರ್ ಡೈಲಿ ಓದಬೇಕು. ಒಂದು ಸಪ್ರೇಟ್ ಬುಕ್ ಇಡಬೇಕು. ಯಾವತ್ತು ಏನು ಓದಿದ್ರಿ ಏನು ಬರೆದ್ರಿ ಆ ಬುಕ್ಕಲ್ಲೇ ಇರಬೇಕು. ನಾನು 15 ದಿನಕ್ಕೆ ಒಂದ್ಸಲ ಬಂದು ಚೆಕ್ ಮಾಡ್ತೀನಿ. ನೀವೇನಾದರೂ ಡೈಲಿ 7 ಅವರ್ ಓದಲಿಲ್ಲ ಅಂದರೆ ನಾನು ಹಾಲ್ ಟಿಕೆಟ್ ಕೊಡಿಸಲ್ಲ. ನೀವು ರೂಮಲ್ಲಿ ಮೇಡಮ್ 7 ಅವರ್ಸ್ ಕ್ಲಾಸ್ ರೂಮಲ್ಲೇ ಓದಬೇಕು ಸರ್. ಕ್ಲಾಸ್ ರೂಮಲ್ಲಿ 10th ಮಾತ್ರ. ಇದು 10th ಮಾತ್ರ. ಬೆಳಗ್ಗೆ 3 ಅವರು, ಸಂಜೆ 2 ಅವರು, ಊಟ ಆದಮೇಲೆ 2 ಅವರು, 8:30ಯಿಂದ 10:30. ಡೈಲಿ 7 ಅವರ್ಸ್ చదవಲ್ಲ. బాగా కావాలి కదరా జీవితంలో పైకి రావాలా లేదమ్మా? 7 ಅವರ್ಸ್ చదవಲ್ಲ. 3 అవును ಸರ್. ಅಲ್ಲ ಏನಾಗುತ್ತೆ ಸರ್, ಈ 2 ಅವರ್ 3 ಅವರ್ ಓದಿದ್ರೆ 60-70% ಬಿದ್ದು ಹೋಗ್ತಾರೆ. ಎಲ್ಲ ಇಂಗ್ಲೀಷ್ ಮೀಡಿಯಮ್ ಅಲ್ಲ? ಸೈನ್ಸ್ ಎಲ್ಲ ಮುಗ್ದಿದ್ಯಾ? ಪಾರ್ಟ್ 1 ಯಾವುದು ಅಂದರೆ ಪಾರ್ಟ್ 1 ಯಾವುದು? ಫಿಸಿಕ್ಸಾ ಕೆಮಿಸ್ಟ್ರಿನಾ ಬಯಾಲಜಿನಾ? ಬಯಾಲಜಿ ಯಾವುದಾಗಿದೆ? ಅದರಲ್ಲಿ ಯಾವ್ಯಾವ ಟಾಪಿಕ್ಕು ಆಗಿದೆ? ಸಬ್ ಟಾಪಿಕ್ಸ್ ಹೇಳಿ. ಫೋಟೋಸಿಂಥಸಿಸ್ ಆಗಿದೆಯಾ? ಓಕೆ. 10th ಅವರು ಫೋಟೋಸಿಂಥಸಿಸ್ ಈಕ್ವೇಷನ್ ಹೇಳಿ. ಈಗ ಎಕ್ಸಾಮಲ್ಲಿ ಫೋಟೋಸಿಂಥಸಿಸ್ ಈಕ್ವೇಷನ್ ಅದು ಗ್ಲೂಕೋಸ್ ಫಾರ್ಮುಲಾ. ಕರೆಕ್ಟು, ನೀವು ಹೇಳ್ತಾ ಇರೋದು ಕರೆಕ್ಟು. ಎಕ್ಸಾಮಲ್ಲಿ 6CO2 ಪ್ಲಸ್ 12H2O ಆರೋ ಮಾರ್ಕ್ ಕ್ಲೋರೋಫಿಲ್ ಲೈಟ್ C6H12O6 ಪ್ಲಸ್ 6O2 ಪ್ಲಸ್ 6H2O ಅಂತ ಬರೀಬೇಕು. ಇದಕ್ಕೆ 1 ಮಾರ್ಕ್ ಬರುತ್ತೆ. ಫೋಟೋಸಿಂಥಸಿಸಲ್ಲಿ 2 ವಿಧ, ಲೈಟ್ ರಿಯಾಕ್ಷನ್ನು, ಡಾರ್ಕ್ ರಿಯಾಕ್ಷನ್. ಬೆಳಕಿದ್ದಾಗ ನಡೆದ್ರೆ ಲೈಟ್ ರಿಯಾಕ್ಷನ್, ಬೆಳಕಿನ ಅವಶ್ಯಕತೆ ಇಲ್ಲದಾಗ ನಡೆದ್ರೆ ಅದು ಡಾರ್ಕ್ ರಿಯಾಕ್ಷನ್ ಅಲ್ವಾ? ಆ ಲೈಟ್ ರಿಯಾಕ್ಷನಲ್ಲಿ ಫೋಟೋಪಾಸ್ಫೋರಿಲೇಷನ್ ಅಂತ ಬರುತ್ತೆ. ಏನಂಗಂದ್ರೆ ATP ರೆಡಿ ಆಗೋದನ್ನ ಪಾಸ್ಫೋರಿಲೇಷನ್ ಅಂತ ಕರೀತಾರೆ. ಕೆಲ್ವಿನ್ ಸೈಕಲ್ C3 ಎಲ್ಲ ಮೆನ್ಷನ್ ಮಾಡಿದಾರಾ? ರೆಸ್ಪಿರೇಷನ್ ಇದೆಯಾ ಮೇಡಮ್? ಇಂಗ್ಲೀಷ್ ಮೀಡಿಯಮ್ಗೆ ನಾನೇನು ರಿಕ್ವೆಸ್ಟ್, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಚೆನ್ನಾಗಿ ಪಾಠ. ನೀವು ಬರೆದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ 100 out of 100 ಬರಲ್ಲ. 100 out of 100 ಬರಲ್ಲ. ಆಗ್ಬೋದಾ? ಡೈಲಿ 7 ಅವರ್ ಓದ್ತೀರಾ? ನಾನೀಗ ನೀವು ಮೇಡಮ್ ದಯವಿಟ್ಟು ನೀವು ಪ್ರಿನ್ಸಿಪಲ್, ಇದು ಒಳ್ಳೆ ರಿಸಲ್ಟ್. ನಾವು ಖಾಸಗಿ ಶಾಲೆಗಳಿಗಿಂತ ಈ ಮಕ್ಕಳು ಚೆನ್ನಾಗಿ ಬರ್ಬೇಕು ರ್ಯಾಂಕ್ ಈ ಸಲ. ನೀವೇನು ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಟಾಪರ್ಸು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಆಗ್ಬೇಕು ಈ ಸಲ. 625ಗೆ ಮಿನಿಮಮ್ 620 ದಾಟಬೇಕು. ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆಗ್ಬೋದಾ? ಮತ್ತೆ ಎಲ್ಲ ಊಟ ಎಲ್ಲ ಅಡ್ಜಸ್ಟ್ ಆಯ್ತಾ? ಏನಾದರೂ ಸಪೋರ್ಟ್ ಬೇಕಾ? ಬುಕ್ಸ್ ಎಲ್ಲ ಇದಾವ? ಎಷ್ಟು ಕೊಡ್ತಾರೆ ನೋಟ್ ಬುಕ್ಸ್ ಎಲ್ಲ? ಓಕೆ, ಸಾಕಾಗುತ್ತಾ ಅದು? ಓಕೆ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಟೀಚರ್ಸು? ಡೈಲಿ ಒಂದು ಎಕ್ಸಾಮ್ ಬರೀಲಿ ಅಂತ. ಹಾಗೆ ಕನ್ನಡ ಇಂಗ್ಲೀಷ್ RR ಎಕ್ಸಾಮು ಒಂದು 10 ಸಲ బరీతారు. పేపర్స్ ಬೇಕಾದ್ರೆ ಬೇರೆ స్కూల్స్ంద కల్చణ బాగా చదవలరా మీ అప్ప మేము కష్టపడతా అంటారు. బరీ పాస్ అయిపోయి మీరు 60-70% ಇస్తే ಬಾಗುಂಡೆಲ್ದಮ್ಮ. ಟಾಪರ್ ನಮ್ಮ ಅಂಬೇಡ್ಕರ್ ಶಾಲೆಗಳಿಂದ ಬರಂಗೆ ನೋಡ್ಕೊಳ್ಳಿ. ಮೊನ್ನೆ ಮೊರಾರ್ಜಿ ವಸತಿ ಶಾಲೆಯಿಂದ ಮಗು ಒಂದು 625 ಸ್ಕೋರ್ ಮಾಡ್ತಾರೆ ಅಲ್ವಾ? ಎಸ್, ಅದಕ್ಕೋಸ್ಕರ ಇಂಥ ಶಾಲೆಯಿಂದ 625 ಬರಬೇಕು. ಬಾಗ ಚದವಲ್ಲ ರಂಡ ನಿಲ್ಸ್ಕೊರಂಡ ಅಂದ್ರು ರಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಗ ಚದೋಣಮ್ಮ. ಥ್ಯಾಂಕ್ ಯು. ಒದ್ನೇಮ್ರ ಹೊಸನಮ್ಮ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ. ಇಷ್ಟು ದಿನ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000ಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ ಏಸಾಕೋಟೆಕ್ಗೆ.